ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಸುರೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ದಿನ ಸನ್ನಿಹಿತ ಆಗಿದೆ. ಬಿಹಾರ ಚುನಾವಣೆಯ ನಂತರ ಸಾಕಷ್ಟು ಬದಲಾವಣೆಗಳಾಗುವಂತಹ ನಿರೀಕ್ಷೆಗಳು ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಸದ್ದಿಲ್ಲದೆ ಹೈಕಮಾಂಡ್ ಕೂಡ ವಾಚ್ ಮಾಡ್ತಾ ಇದೆ. ಹಾಗಿದ್ರೆ ಬಿಹಾರ ಚುನಾವಣೆ ನಂತರ ಆಗೋದಾದರೂ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳು ಆಗತ್ತಾ? ಇದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದಂತಹ ರಾಜಕೀಯ ವಿಶ್ಲೇಷಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ಈ ಹಿಂದೆ ಕೆ ಎನ್ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದರು, ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗತ್ತೆ ಅಂತೇಳಿ. ಆ ನವೆಂಬರ್ ಬಂದಾಯಿತು. ಈಗ ಆ ಕ್ರಾಂತಿ ಯಾವುದು, ಯಾವ ಪಕ್ಷದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ. ಏಕೆಂತಂದರೆ ಒಂದು ಕಡೆ ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಮೂರು ಕಡೆಗೂ ಆಯಾ ಪಕ್ಷದ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಸಂದರ್ಭ. ಇದೇ ಸಂದರ್ಭದಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಂಪುಟ ಪುನರ್ರಚನೆಯ ಒಂದು ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ನಾಯಕತ್ವದ ಬದಲಾವಣೆಯ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರ್ತಕ್ಕಂಥದ್ದು. ಏಕೆಂತಂದರೆ ಈ ಹಿಂದೆ ಪವರ್ ಶೇರಿಂಗ್ ಅಂತ ಹೇಳಿ ಒಂದಷ್ಟು ಮಾತುಕತೆಗಳು ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳಿ ಕೆಲ ನಾಯಕರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಈಗ ಪುಷ್ಟಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14-15 ಅಂದರೆ ಇನ್ನು ಕೆಲವೇ 3-4 ದಿನಗಳ ನಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಇದರಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಸಿದ್ದರಾಮಯ್ಯ ಅವರು ಹೋಗೋದಕ್ಕೂ ಒಂದು ದಿನ ಮುಂಚಿತವಾಗಿಯೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಭೇಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ನಾ ಮುಂದು ತಾ ಮುಂದು ಅಂತೇಳಿ ಇಬ್ಬರು ಕೂಡ ರೇಸಿಗೆ ಬಿದ್ದವರ ಹಾಗೆ ಈಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟಿದ್ದಾರೆ. ನವೆಂಬರ್ 14ನೇ ತಾರೀಕಿನೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ದೆಹಲಿಗೆ ತೆರಳಿದರೆ, ನವೆಂಬರ್ 15ನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಬಹಳ ಮತ್ತರ ಬೆಳವಣಿಗೆಗಳು ಅಂತಂದರೆ, ಬಿಹಾರ ಚುನಾವಣೆ ಆಗಿರುತ್ತೆ, ಚುನಾವಣೆ ಫಲಿತಾಂಶ ಬಂದಿರುತ್ತೆ. ಆಗ ಅವತ್ತು ಅಲ್ಲಿ ಮುಖಾಮುಖಿ ಆಗುವಂಥದ್ದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾಲ್ವರು ಕೂಡ ಮುಖಾಮುಖಿ ಆಗ್ತಾರೆ ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲಿ ನಮಗೆ ಆಂತರಿಕ ಮೂಲಗಳ ಪ್ರಕಾರ ಬರ್ತಿರ್ತಕ್ಕಂತಹ ಮಾಹಿತಿ. ಹಾಗಿದ್ರೆ ನವೆಂಬರ್ 14-15ನೇ ತಾರೀಕು ಆ ದಿನ ಏನಾದರೂ ಭೇಟಿ ಆಗಿದ್ದೆ ಆದರೆ ರಾಹುಲ್ ಗಾಂಧಿ ಅವರನ್ನು, ಅವತ್ತಿನ ಚಿತ್ರಣ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ. ಯಾಕೆಂತಂದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅಂತೂ ನಾನು ನಾಯಕತ್ವದ ಬದಲಾವಣೆ ಏನಿದೆ ಅದರ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡೇ ಬರಬೇಕು, ನಾನು ಮುಖ್ಯಮಂತ್ರಿ ಹೇಗೆ ಏನು ಬೆಳಗಾವಿ ಅಧಿವೇಶನಕ್ಕೆ ಹೋಗಬೇಕು ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಜೊತೆಗೆ ಈವರೆಗೂ ಕೂಡ ಪಕ್ಷವನ್ನು ಕಟ್ಟುವಲ್ಲಿ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ತಮ್ಮ ಒಂದು ಏನು ಅಧಿಕಾರವನ್ನು ಕೇಳುವಂಥದ್ದು ಮತ್ತು ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ, ಈಗ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಇದೆಯಲ್ಲ, ಅದನ್ನು ರಾಹುಲ್ ಗಾಂಧಿಯವ್ರ ಮುಂದೆ ಭಾಳ ಸ್ಪಷ್ಟಪಡಿಸ್ತಾರೆ, ಹೇಳ್ತಾರೆ. ಹಾಗಿದ್ರೆ ಆ ನಂತರ ರಾಹುಲ್ ಗಾಂಧಿ ಅವರ ನಡೆ ಏನು ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಯಾಕೆಂತಂದರೆ ನೋಡಿ, ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಏನಾದರೂ ಒಂದು ವೇಳೆ ಏನಾದರೂ ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ಆಗಲೂ ಕೂಡ ರಾಜಕೀಯವಾಗಿ ಏನು ಬೇಕಾದರೂ ಆಗಬಹುದು, ರಾಜಕೀಯ ಅಸ್ಥಿರತೆ ಉಂಟಾಗ್ಬೋದು ಅಂತಕ್ಕಂತಹ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಆಯಿತು ನಾವೀಗ ಹೇಳಿದಂತೆ ನೀವು ಮುಂದಿನ ನಾಯಕತ್ವವನ್ನು ನೀವು ವಹಿಸ್ಕೊಳ್ಳಿ, ನೀವು ರಾಜ್ಯದ ನಾಯಕತ್ವವನ್ನು ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿದ್ದೆ ಆದರೆ, ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಹೇಳಿದ್ದೆ ಆದರೆ ಸಿದ್ದರಾಮಯ್ಯ ಹಾಗೆಯೇ ಸಿದ್ದರಾಮಯ್ಯವರ ಬಣದಲ್ಲಿ ಇರ್ತಕ್ಕಂಥ ಅವರ ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ದು, ಮುಂದಿನ ಆಯ್ಕೆಗಳು ಏನು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ರಾಜಕೀಯ ನಡೆ ಮೇಲೆ ಸಾಕಷ್ಟು ಕುತೂಹಲಗಳು ಮೂಡಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ಏನಾದರೂ ರಾಹುಲ್ ಗಾಂಧಿಯ ಭೇಟಿಗೆ ಸಿಕ್ಕಿದೆ ಆದರೆ ಸಾಕಷ್ಟು ರಾಜಕೀಯವಾಗಿ ಒಂದಷ್ಟು ವಿದ್ಯಮಾನಗಳು ಜರುಗತ್ತೆ, ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದೆಲ್ಲದರ ಜೊತೆಗೆ ಒಂದು ವೇಳೆ ಏನಾದರೂ ಬಿಹಾರ ಚುನಾವಣೆ ಏನಾದರೂ ಸಕಾರಾತ್ಮಕವಾಗಿ ರಾಹುಲ್ ಗಾಂಧಿ ಅವರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆಯಂತೆ ಏನೋ ಫಲಿತಾಂಶ ಬಂದಿದ್ದೆ ಆದರೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ ಅಂತಕ್ಕಂಥದ್ದು ಒಂದು ಕಡೆ. ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಅವರು ವಿದೇಶಕ್ಕೆ ಹಾರಿ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಅದು ಕೂಡ ಈ ಹಿಂದೆ ಸಾಕಷ್ಟು ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ವ್ಯತಿರಿಕ್ತ ಫಲಿತಾಂಶಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾಯಕರುಗಳು ಕೈಗೆ ಸಿಗೋದಿಲ್ಲ, ಕೆಲವೊಂದಷ್ಟು ಬೇಸರ ಅಥವಾ ತಮ್ಮದೇನು ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಯ್ತಲ್ಲ ಅಂತಕ್ಕಂಥದ್ದು ಸಹಜವಾಗಿ ಒಂದಷ್ಟು ಅಸಮಾಧಾನದಿಂದಾಗಿ ವಿದೇಶಿ ಪ್ರಯಾಣ ಹೋಗುವಂಥದ್ದು ಆ ರೀತಿ ಆದರೂ ಆಗಬಹುದು. ಆದರೆ ಇದೆಲ್ಲದರ ಮಧ್ಯೆ ಏನಾದರನ್ನು ಕಾಂಗ್ರೆಸ್ನಲ್ಲೇ ಎರಡು ಬಣಗಳಾಗುವಂಥ ಸಾಧ್ಯತೆಗಳು ಏನಾದರೂ ಆಗಿದ್ದೇ ಆದರೆ, ಒಡಕು ಮೂಡುವಂಥ ಸಾಧ್ಯತೆಗಳು ಆದರೆ
ಕಾಂಗ್ರೆಸ್ನ ಹಾಗೆ ಹೈಕಮಾಂಡ್ ಅವರ ಮೂರನೇ ಆಯ್ಕೆ ಕೂಡ ಇರ್ತಕ್ಕಂಥದ್ದು. ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಅದು ಕೂಡ ಅಷ್ಟೇ ಕುತೂಹಲ. ಯಾಕೆಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಹಾಗೇನಾದರೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನಡುವಿನ ಜಗಳ, ಬಾಣ ಬಡಿದಾಟ ಹಾಗೇನಾದರೂ ತಾರಕಕ್ಕೆ ಹೋಗಿದೆ ಆದರೆ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕಳಿಸ್ತಾರಾ ಅಂತಕ್ಕಂಥ ಚರ್ಚೆಗಳು ಕೂಡ ಉಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14 ಮತ್ತು 15ನೇ ತಾರೀಕು ಏನಿದೆ, ಈ ಎರಡು ದಿನಾಂಕಗಳು ಕೂಡ ಕಾಂಗ್ರೆಸ್ನ ರಾಜ್ಯ ರಾಜಕಾರಣಕ್ಕೆ ಬಹಳ ಮಹತ್ತರವಾದಂತಹ ದಿನಾಂಕ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14 ಮತ್ತು 15ನೇ ತಾರೀಕರ ಭೇಟಿ ಏನಿದೆ, ರಾಹುಲ್ ಗಾಂಧಿಯ ಭೇಟಿಯ ನಂತರ ಆಗುವಂತಹ ಬೆಳವಣಿಗೆಗಳಿದೆಯಲ್ಲ, ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಗರಿಗೆದರ್ತಕ್ಕಂಥದ್ದು. ಯಾಕೆಂತಂದರೆ ಆಂತರಿಕವಾಗಿ ಬಣ ಬಡಿದಾಟ ಶುರುವಾಗತ್ತಾ, ಅಥವಾ ಇಬ್ಬರು ಒಪ್ಪಂದ ಮಾಡಿಕೊಂಡು ಆಯಿತು ಅಂತ ಹೇಳಿಬಿಟ್ಟು ಏನಾದ್ರೂ ರಾಹುಲ್ ಗಾಂಧಿ ಅವರ ಅಂತಿಮವಾಗಿ ಅವರ ಸೂಚನೆ ಅಂತ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದುಬಿಡ್ತಾರಾ? ಸೊ ಇವೆಲ್ಲವೂ ಕೂಡ 14, 15ನೇ ತಾರೀಕಿನ ನಂತರ ಸಾಕಷ್ಟು ಈ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ನವೆಂಬರ್ 14 ಮತ್ತು 15ನೇ ತಾರೀಕಿನವರೆಗೂ ಕೂಡ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ದು ಬಹಳ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥ. ಯಾಕೆಂತಂದರೆ ಈ ಹಿಂದೆ ಕಳೆದ ತಿಂಗಳು 2 ತಿಂಗಳಿಂದನೂ ಕೂಡ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ರು ಕೂಡ ಈವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ ಅಂತ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪ್ರಶ್ನೆಗಳನ್ನು ಮೂಡಿಸುವಂಥದ್ದು. ಹಾಗಿದ್ರೆ ಯಾಕೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ. ಸದ್ಯ ಕಾಂಗ್ರೆಸ್ನ ಮೂಲಗಳು ಹೇಳೋ ಪ್ರಕಾರ ನವೆಂಬರ್ 14 ಅಥವಾ 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗಬಹುದು. ಸಿಕ್ಕಿದ್ದೇ ಆದರೆ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿದೆ. ಅದು ಏನು ಬೇಕಾದರೂ ಆಗ್ಬೋದು. ಮತ್ತಷ್ಟು ಕಾಂಗ್ರೆಸ್ನ ಹಾಗೇನೇ ಸಿ ಎಂ ಮತ್ತು ಡಿ ಸಿ ಎಂ ಅವರ ದೆಹಲಿಯ ಭೇಟಿಯ ಮತ್ತಷ್ಟು ಅಪ್ಡೇಟ್ಗಳನ್ನು, ಮತ್ತಷ್ಟು ವಿಚಾರಗಳನ್ನು, ಒಳ ಸುಳಿವುಗಳನ್ನು ಮತ್ತಷ್ಟು ತಿಳಿಸ್ತಾ ಹೋಗ್ತೇವೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಸುರೇಶ್. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಸುರೇಶ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ದಿನ ಸನ್ನಿಹಿತ ಆಗಿದೆ. ಬಿಹಾರ ಚುನಾವಣೆಯ ನಂತರ ಸಾಕಷ್ಟು ಬದಲಾವಣೆಗಳಾಗುವಂತಹ ನಿರೀಕ್ಷೆಗಳು ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಸದ್ದಿಲ್ಲದೆ ಹೈಕಮಾಂಡ್ ಕೂಡ ವಾಚ್ ಮಾಡ್ತಾ ಇದೆ. ಹಾಗಿದ್ರೆ ಬಿಹಾರ ಚುನಾವಣೆ ನಂತರ ಆಗೋದಾದರೂ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆಗಳು ಆಗತ್ತಾ? ಇದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದಂತಹ ರಾಜಕೀಯ ವಿಶ್ಲೇಷಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ಈ ಹಿಂದೆ ಕೆ ಎನ್ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದರು, ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗತ್ತೆ ಅಂತೇಳಿ. ಆ ನವೆಂಬರ್ ಬಂದಾಯಿತು. ಈಗ ಆ ಕ್ರಾಂತಿ ಯಾವುದು, ಯಾವ ಪಕ್ಷದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ. ಏಕೆಂತಂದರೆ ಒಂದು ಕಡೆ ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ 3 ಕಡೆಗೂ ಆಯಾ ಪಕ್ಷದ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ಸಂದರ್ಭ. ಇದೇ ಸಂದರ್ಭದಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಂಪುಟ ಪುನರ್ರಚನೆಯ ಒಂದು ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ನಾಯಕತ್ವದ ಬದಲಾವಣೆಯ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಈ ಹಿಂದೆ ಪವರ್ ಶೇರಿಂಗ್ ಅಂತ ಹೇಳಿ ಒಂದಷ್ಟು ಮಾತುಕತೆಗಳು ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳಿ ಕೆಲ ನಾಯಕರು ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಈಗ ಪುಷ್ಟಿ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14, 15 ಅಂದರೆ ಇನ್ನು ಕೆಲವೇ 3-4 ದಿನಗಳ ನಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಇದರಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ಸಿದ್ದರಾಮಯ್ಯ ಅವರು ಹೋಗೋದಕ್ಕೂ ಒಂದು ದಿನ ಮುಂಚಿತವಾಗಿಯೇ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಭೇಟಿಗೆ ಹೋಗ್ತಾ ಇರ್ತಕ್ಕಂಥ. ನಾ ಮುಂದು ತಾ ಮುಂದು ಅಂತೇಳಿ ಇಬ್ಬರು ಕೂಡ ರೇಸಿಗೆ ಬಿದ್ದವರ ಹಾಗೆ ಈಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟಿದ್ದಾರೆ. ನವೆಂಬರ್ 14ನೇ ತಾರೀಕಿನ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ದೆಹಲಿಗೆ ತೆರಳಿದರೆ, ನವೆಂಬರ್ 15ನೇ ತಾರೀಕು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಬಹಳ ಮತ್ತರ ಬೆಳವಣಿಗೆಗಳು ಅಂತಂದರೆ, ಬಿಹಾರ ಚುನಾವಣೆ ಆಗಿರುತ್ತೆ, ಚುನಾವಣೆ ಫಲಿತಾಂಶ ಬಂದಿರುತ್ತೆ. ಆಗ ಅವತ್ತು ಅಲ್ಲಿ ಮುಖಾಮುಖಿ ಆಗುವಂಥದ್ದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 4ರು ಕೂಡ ಮುಖಾಮುಖಿ ಆಗ್ತಾರೆ ಅಂತಕ್ಕಂಥದ್ದು ಸದ್ಯ ಪಕ್ಷದಲ್ಲಿ ನಮಗೆ ಆಂತರಿಕ ಮೂಲಗಳ ಪ್ರಕಾರ ಬರ್ತಿರ್ತಕ್ಕಂತಹ ಮಾಹಿತಿ. ಹಾಗಿದ್ರೆ ನವೆಂಬರ್ 14, 15ನೇ ತಾರೀಕು ಆ ದಿನ ಏನಾದರೂ ಭೇಟಿ ಆಗಿದ್ದೆ ಆದರೆ ರಾಹುಲ್ ಗಾಂಧಿ ಅವರನ್ನು, ಅವತ್ತಿನ ಚಿತ್ರಣ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ದು ಬಹಳ ಕುತೂಹಲ. ಯಾಕೆಂತಂದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅಂತೂ ನಾನು ನಾಯಕತ್ವದ ಬದಲಾವಣೆ ಏನಿದೆ ಅದರ ಒಂದು ಪವರ್ ಶೇರಿಂಗ್ ವಿಚಾರವನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಂಡೇ ಬರಬೇಕು, ನಾನು ಮುಖ್ಯಮಂತ್ರಿ ಹೇಗೆ ಏನು ಬೆಳಗಾವಿ ಅಧಿವೇಶನಕ್ಕೆ ಹೋಗಬೇಕು ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಜೊತೆಗೆ ಈವರೆಗೂ ಕೂಡ ಪಕ್ಷವನ್ನು ಕಟ್ಟುವಲ್ಲಿ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ತಮ್ಮ ಒಂದು
ಏನು ಅಧಿಕಾರವನ್ನು ಕೇಳುವಂಥದ್ದು ಮತ್ತು ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ, ಈಗ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಇದೆಯಲ್ಲ, ಅದನ್ನು ರಾಹುಲ್ ಗಾಂಧಿಯವ್ರ ಮುಂದೆ ಭಾಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾರೆ, ಹೇಳ್ತಾರೆ. ಹಾಗಿದ್ರೆ ಆ ನಂತರ ರಾಹುಲ್ ಗಾಂಧಿ ಅವರ ನಡೆ ಏನು ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಯಾಕೆಂತಂದರೆ ನೋಡಿ, ಒಂದು ಕಡೆಗೆ ರಾಹುಲ್ ಗಾಂಧಿ ಅವರು ಏನಾದರೂ ಒಂದು ವೇಳೆ ಏನಾದರೂ ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದೆ, ಆದರೆ ಖಂಡಿತವಾಗಲೂ ಆಗಲೂ ಕೂಡ ರಾಜಕೀಯವಾಗಿ ಏನು ಬೇಕಾದರೂ ಆಗಬಹುದು, ರಾಜಕೀಯ ಅಸ್ಥಿರತೆ ಉಂಟಾಗ್ಬೋದು ಅಂತಕ್ಕಂತಹ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಆಯಿತು, ನಾವೀಗ ಹೇಳಿದಂತೆ ನೀವು ಮುಂದಿನ ನಾಯಕತ್ವವನ್ನು ನೀವು ವಹಿಸ್ಕೊಳ್ಳಿ, ನೀವು ರಾಜ್ಯದ ನಾಯಕತ್ವವನ್ನು ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿದ್ದೆ. ಆದರೆ ಒಂದು ವೇಳೆ ಏನಾದ್ರೂ ಆ ರೀತಿಯಾಗಿ ಹೇಳಿದ್ದೆ ಆದರೆ ಸಿದ್ದರಾಮಯ್ಯ ಹಾಗೆಯೇ ಸಿದ್ದರಾಮಯ್ಯವರ ಬಣದಲ್ಲಿ ಇರ್ತಕ್ಕಂಥ ಅವರ ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ದು, ಮುಂದಿನ ಆಯ್ಕೆಗಳು ಏನು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೊರಟಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ರಾಜಕೀಯ ನಡೆ ಮೇಲೆ ಸಾಕಷ್ಟು ಕುತೂಹಲಗಳು ಮೂಡಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ಏನಾದರೂ ರಾಹುಲ್ ಗಾಂಧಿಯ ಭೇಟಿಗೆ ಸಿಕ್ಕಿದೆ ಆದರೆ ಸಾಕಷ್ಟು ರಾಜಕೀಯವಾಗಿ ಒಂದಷ್ಟು ವಿದ್ಯಮಾನಗಳು ಜರುಗತ್ತೆ, ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದೆಲ್ಲದರ ಜೊತೆಗೆ ಒಂದು ವೇಳೆ ಏನಾದರೂ ಬಿಹಾರ ಚುನಾವಣೆ ಏನಾದರೂ ಸಕಾರಾತ್ಮಕವಾಗಿ ರಾಹುಲ್ ಗಾಂಧಿ ಅವರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆಯಂತೆ ಏನೋ ಫಲಿತಾಂಶ ಬಂದಿದ್ದೆ ಆದರೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ ಅಂತಕ್ಕಂಥದ್ದು ಒಂದು ಕಡೆ. ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಅವರು ವಿದೇಶಕ್ಕೆ ಹಾರಿ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಅದು ಕೂಡ ಈ ಹಿಂದೆ ಸಾಕಷ್ಟು ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ವ್ಯತಿರಿಕ್ತ ಫಲಿತಾಂಶಗಳು ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ನಾಯಕರುಗಳು ಕೈಗೆ ಸಿಗೋದಿಲ್ಲ, ಕೆಲವೊಂದಷ್ಟು ಬೇಸರ ಅಥವಾ ತಮ್ಮದೇನು ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಯ್ತಲ್ಲ ಅಂತಕ್ಕಂಥದ್ದು ಸಹಜವಾಗಿ ಒಂದಷ್ಟು ಅಸಮಾಧಾನದಿಂದಾಗಿ ವಿದೇಶಿ ಪ್ರಯಾಣ ಹೋಗುವಂಥದ್ದು ಆ ರೀತಿ ಆದರೂ ಆಗಬಹುದು. ಆದರೆ ಇದೆಲ್ಲದರ ಮಧ್ಯೆ ಏನಾದರನ್ನು ಕಾಂಗ್ರೆಸ್ನಲ್ಲೇ ಎರಡು ಬಣಗಳಾಗುವಂಥ ಸಾಧ್ಯತೆಗಳು ಏನಾದರೂ ಆಗಿದ್ದೇ ಆದರೆ, ಒಡಕು ಮೂಡುವಂಥ ಸಾಧ್ಯತೆಗಳು ಆದರೆ ಕಾಂಗ್ರೆಸ್ನ ಹಾಗೆ ಹೈಕಮಾಂಡ್ ಅವರ ಮೂರನೇ ಆಯ್ಕೆ ಕೂಡ ಇರ್ತಕ್ಕಂಥದ್ದು, ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ಅದು ಕೂಡ ಅಷ್ಟೇ ಕುತೂಹಲ. ಯಾಕೆಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಹಾಗೇನಾದರೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ನಡುವಿನ ಜಗಳ, ಬಣ ಬಡಿದಾಟ ಹಾಗೇನಾದರೂ ತಾರಕಕ್ಕೆ ಹೋಗಿದೆ ಆದರೆ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕಳಿಸ್ತಾರಾ ಅಂತಕ್ಕಂಥ ಚರ್ಚೆಗಳು ಕೂಡ ಉಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14 ಮತ್ತು 15ನೇ ತಾರೀಕು ಏನಿದೆ, ಈ ಎರಡು ದಿನಾಂಕಗಳು ಕೂಡ ಕಾಂಗ್ರೆಸ್ನ ರಾಜ್ಯ ರಾಜಕಾರಣಕ್ಕೆ ಬಹಳ ಮಹತ್ತರವಾದಂತಹ ದಿನಾಂಕ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನವೆಂಬರ್ 14 ಮತ್ತು 15ನೇ ತಾರೀಕರ ಭೇಟಿ ಏನಿದೆ, ರಾಹುಲ್ ಗಾಂಧಿಯ ಭೇಟಿಯ ನಂತರ ಆಗುವಂತಹ ಬೆಳವಣಿಗೆಗಳಿದೆಯಲ್ಲ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಗರಿಗೆದಿರ್ತಕ್ಕಂಥದ್ದು. ಯಾಕೆಂತಂದರೆ ಆಂತರಿಕವಾಗಿ ಬಣ ಬಡಿದಾಟ ಶುರುವಾಗತ್ತಾ ಅಥವಾ ಇಬ್ಬರು ಒಪ್ಪಂದ ಮಾಡಿಕೊಂಡು ಆಯಿತು ಅಂತ ಹೇಳಿಬಿಟ್ಟು ಏನಾದ್ರೂ ರಾಹುಲ್ ಗಾಂಧಿ ಅವರ ಅಂತಿಮವಾಗಿ ಅವರ ಸೂಚನೆಯಂತೆ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದುಬಿಡ್ತಾರಾ? ಸೊ ಇವೆಲ್ಲವೂ ಕೂಡ 14-15ನೇ ತಾರೀಕಿನ ನಂತರ ಸಾಕಷ್ಟು ಈ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಅಲ್ಲಿಯವರೆಗೂ ಕೂಡ ನವೆಂಬರ್ 14 ಮತ್ತು 15ನೇ ತಾರೀಕಿನವರೆಗೂ ಕೂಡ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ದು ಬಹಳ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥ. ಯಾಕೆಂತಂದ್ರೆ ಈ ಹಿಂದೆ ಕಳೆದ ತಿಂಗಳು 2 ತಿಂಗಳಿಂದನೂ ಕೂಡ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ರು ಕೂಡ ಈವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿಲ್ಲ ಅಂತ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪ್ರಶ್ನೆಗಳನ್ನು ಮೂಡಿಸುವಂಥದ್ದು. ಹಾಗಿದ್ರೆ ಯಾಕೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ. ಸದ್ಯ ಕಾಂಗ್ರೆಸ್ನ ಮೂಲಗಳು ಹೇಳೋ ಪ್ರಕಾರ ನವೆಂಬರ್ 14 ಅಥವಾ 15ನೇ ತಾರೀಕು ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗಬಹುದು. ಸಿಕ್ಕಿದ್ದೇ ಆದರೆ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿದೆ. ಅದು ಏನು ಬೇಕಾದರೂ ಆಗ್ಬೋದು. ಮತ್ತಷ್ಟು ಕಾಂಗ್ರೆಸ್ನ ಹಾಗೇನೇ ಸಿ ಎಂ ಮತ್ತು ಡಿ ಸಿ ಎಂ ಅವರ ದೆಹಲಿಯ ಭೇಟಿಯ ಮತ್ತಷ್ಟು ಅಪ್ಡೇಟ್ಗಳನ್ನು, ಮತ್ತಷ್ಟು ವಿಚಾರಗಳನ್ನು, ಒಳ ಸುಳಿವುಗಳನ್ನು ಮತ್ತಷ್ಟು ತಿಳಿಸ್ತಾ ಹೋಗ್ತೇವೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಸುರೇಶ್.